ಶ್ರೀರಾಮ ಸಮರ್ಥ. ಆಗಸ್ಟ್ 12. ಭಗವತ್ ಸ್ಮರಣೆಯಿಂದಲೇ ಶಾಂತಿಯು ಲಭಿಸುತ್ತದೆ. ನವವಿಧ ಭಕ್ತಿಗಳಲ್ಲಿ ಶ್ರವಣವು ಮೊದಲನೇ ಭಕ್ತಿಯಾಗಿರುವಂತೆ ಅನೇಕ ಸಂತ ಲಕ್ಷಣಗಳಲ್ಲಿ ಶಾಂತಿಯು ಮೊದಲನೇ ಲಕ್ಷಣವಾಗಿರುತ್ತದೆ. ವಾಸ್ತವಿಕವಾಗಿ ಸಂತರ ಲಕ್ಷಣಗಳನ್ನು ಹೇಳುವುದು ಕಠಿಣವಿರುತ್ತದೆ. ಆದರೂ ಕೂಡ ಶಾಂತಿಯೇ ಸಂತರ ಮುಖ್ಯ ಲಕ್ಷಣವೆಂದು ಹೇಳಬಹುದು. ಭೂಮಿಯು ಕ್ಷಮಾ ಶಾಂತಿರೂಪವಾಗಿರುತ್ತದೆ. ಅದರಂತೆ ಸಂತರು ಇರುತ್ತಾರೆ. ಶಾಂತಿಯು ಭಂಗವಾಗುವುದಕ್ಕೆ ಹೊರಗಿನ ಪರಿಸ್ಥಿತಿಯು ಕಾರಣವಾಗಿರದೆ ಅಂತಸ್ಥಿತಿಯೇ ಕಾರಣವಾಗಿರುತ್ತದೆ. ಎಲ್ಲಿ ಸ್ವಾರ್ಥವೋ ಅಲ್ಲಿ ಅಶಾಂತಿ. ನಾನು ಭಗವಂತನಿಗಿಂತ ಬೇರೆಯಾಗಿರುವೆನೆಂಬ ದ್ವೈತ ಭಾವನೆಯೇ ಅಶಾಂತಿಯೇ ಕಾರಣವಾಗಿರುತ್ತದೆ. ಅನನ್ಯತೆಯಿಂದಲೇ ಶಾಂತಿಯು ದೊರೆಯುತ್ತದೆ ಹಾಗೂ ಇದೇ ಪರಮಾರ್ಥದ ತಳಹದಿಯಾಗಿರುತ್ತದೆ. ದುಡ್ಡು ಹಾಗೂ ಲೌಕಿಕ ಇವು ಅಶಾಶ್ವತವಾಗಿರುತ್ತವೆ. ಅವುಗಳಲ್ಲಿ ಮನಸ್ಸನ್ನಿಡುವುದರಿಂದ ಅಶಾಂತಿಯೂ ಉಂಟಾಗುತ್ತದೆ. ಶಾಂತಿಯು ಭಂಗವಾಗುವುದಕ್ಕೆ ಎರಡು ಕಾರಣಗಳಿರುತ್ತವೆ. ಒಂದು, ಗತ ವಿಷಯಗಳ ಬಗ್ಗೆ ಶೋಕ ಹಾಗೂ ಎರಡು, ಮುಂದಿನ ಚಿಂತೆ. ನಮ್ಮ ವಿಷಯದಲ್ಲಿ ನಡೆಯುವ ಹಿಂದಿನ ಹಾಗೂ ಮುಂದಿನ ಎರಡೂ ಪ್ರಸಂಗಗಳು ಈಶ್ವರಾಧೀನವಾಗಿರುತ್ತವೆ ಎಂಬ ದೃಢವಾದ ತಿಳುವಳಿಕೆ ಇದ್ದದ್ದಾದರೆ ಶಾಂತಿಯು ಭಂಗವಾಗುವುದಿಲ್ಲ. ಇನ್ನೊಂದು ಮಹತ್ವದ ವಿಷಯವೆಂದರೆ ಸದಾಚರಣೆ. ಸದಾಚರಣೆ ಇಲ್ಲದಿದ್ದರೆ ಶಾಂತಿಯು ಎಂದೂ ದೊರೆಯದು. ಕೇವಲ ಪಶ್ಚಾತ್ತಾಪ ಪಡಬೇಕಾದ ಪ್ರಸಂಗ ಬರುತ್ತದೆ. ಆದ್ದರಿಂದ ಪ್ರತಿಯೊಂದು ಕರ್ಮವನ್ನು ಭಗವಂತನ ಸಾಕ್ಷಿಯಿಂದಲೇ ಮಾಡಬೇಕು. ಭಗವಂತನ ಸಾಕ್ಷಿಯಿಂದ ಕರ್ಮ ಮಾಡಿದರೆ ನಮ್ಮ ಕೈಯಿಂದ ದುಷ್ಕರ್ಮಗಳು ಆಗುವುದೇ ಇಲ್ಲ. ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ನಮ್ಮ ಶಾಂತಿಯು ಪರಿಸ್ಥಿತಿಯನ್ನು ಅವಲಂಬಿಸಿ ಇರಬಾರದು. ಒಬ್ಬ ಸಾಧುವನ್ನು ಯಾರೋ ಒಬ್ಬರು ಒಂದು ಹೊಲದಲ್ಲಿ ಗಿಡದ ಕೆಳಗೆ ತಂದು ಕೂಡಿಸಿದರು. ಅವನು ಅಲ್ಲಿಯೇ ಕುಳಿತು ಶಾಂತವಾಗಿ ನಾಮಸ್ಮರಣೆಯನ್ನು ಮಾಡತೊಡಗಿದನು. ಜನರು ಅವನ ದರ್ಶನಕ್ಕಾಗಿ ಅಲ್ಲಿಯೇ ಬರತೊಡಗಿದರು. ಜನರ ಆವಾಗಮನ ಬೆಳೆಯತೊಡಗಿದ್ದರಿಂದ ಹೊಲದ ಯಜಮಾನನಿಗೆ ತೊಂದರೆ ಅನಿಸತೊಡಗಿದ್ದರಿಂದ ಅವನು ಆ ಸಾಧುಗಳನ್ನು ಎತ್ತಿ ಬೇರೆ ಕಡೆಗೆ ಕೂಡಿಸಿದನು. ಸಾಧುವು ಮಾತ್ರ ಅಲ್ಲಿಯೂ ಮೊದಲಿನಂತೆ ಶಾಂತವಾಗಿ ಕುಳಿತದ್ದನ್ನು ನೋಡಿ ಹೊಲದ ಯಜಮಾನನಿಗೆ ಆಶ್ಚರ್ಯವನಿಸಿತು. ಯಾರ ಮನಸ್ಸು ಶಾಂತ ಹಾಗೂ ಚಿಂತಾರಹಿತವಿರುತ್ತದೆಯೋ ಅವರನ್ನು ಎಲ್ಲಿಯೇ ಇಟ್ಟರೂ ಶಾಂತರಾಗಿಯೇ ಇರುತ್ತಾರೆ. ಆದ್ದರಿಂದ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಶಾಂತರಾಗಿರಬೇಕು. ಅವನ ಮೇಲೆ ಭಾರ ಹಾಕಿ ಪ್ರಪಂಚ ಮಾಡಿರಿ. ಕರ್ತೃತ್ವ ಭಾವವನ್ನು ನಿಮ್ಮ ಕಡೆಗೆ ತೆಗೆದುಕೊಳ್ಳಬೇಡಿರಿ. ಅಕರ್ತೃತ್ವ ಭಾವವನ್ನು ತಾಳಿರಿ. ಇದರಿಂದಲೇ ಶಾಂತಿ ಲಭಿಸುತ್ತದೆ. ರಾಮನೇ ಜಗಚ್ಚಾಲಕನೆಂಬ ಭಾವನೆ ದೃಢವಿದ್ದರೆ ಶಾಂತಿ ಲಭಿಸುತ್ತದೆ. ಏಕನಾಥರ ಶಾಂತಿಯು ಅಗಾಧವಾಗಿತ್ತು. ನಾಥರಂಥ ಶಾಂತಿಯು ದೊರೆಯಲು ಪರಮ ಭಾಗ್ಯ ಬೇಕಾಗುತ್ತದೆ. ರಾಜ ಮಹಾರಾಜರು ಬಂದರು ಹೋದರು, ಆದರೆ ಜ್ಞಾನೇಶ್ವರರ ಹೆಸರು ಚಿರವಾಗಿ ಉಳಿದಿರುತ್ತದೆ. ಏಕೆಂದರೆ ಅವರು ಶಾಂತಿಯ ಮೂರ್ತಿಯೇ ಆಗಿದ್ದರು. ಈ ಶಾಂತಿಯು ಏನು ಮಾಡುವುದರಿಂದ ಪ್ರಾಪ್ತವಾಗುತ್ತದೆ? ಭಗವತ್ ಸ್ಮರಣೆಯ ಹೊರತು ಅನ್ಯ ಉಪಾಯದಿಂದ ಅದು ಸಾಧಿಸುವುದಿಲ್ಲ. ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆಂಬ ದೃಢಭಾವನೆ ಉಂಟಾಗುವುದು ಶಾಂತಿಯ ಲಕ್ಷಣವಾಗಿರುತ್ತದೆ. ಕರ್ತೃತ್ವಾಭಿಮಾನವು ಶಾಂತಿಗೆ ಅಡ್ಡ ಬರುತ್ತದೆ. ವಿದ್ಯೆ, ವೈಭವ, ಕಲೆ, ಸಂಪತ್ತು, ಸಂತತಿ ಇವುಗಳಿಂದ ಶಾಂತಿ ಲಭಿಸುತ್ತದೆ ಎಂದೇನೂ ಇಲ್ಲ. ನಿರಪೇಕ್ಷತೆ ಶಾಂತಿಯ ಮೂಲವಾಗಿರುತ್ತದೆ. ಮನಸ್ಸಿನ ವಿರುದ್ಧ ಘಟನೆ ನಡೆದರೆ ಕೂಡಲೇ ಭಗವಂತನ ಸ್ಮರಣೆ ಮಾಡಬೇಕು. ಅಂದರೆ ತಾನಾಗಿಯೇ ಶಾಂತಿ ದೊರೆಯುತ್ತದೆ. ಮನಸ್ಸಿನ ಶಾಂತಿಯನ್ನು ಕಾಯ್ದುಕೊಂಡು ಸಿಟ್ಟಿಗೇಳಲು ಬರುತ್ತದೆ. ಹಾಗೆ ಮಾಡಿದರೆ ನಮ್ಮಿಂದ ಪ್ರಮಾದವಾಗುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ಶಾಂತಿಯು ಪರಮಾತ್ಮನ ಸ್ಮರಣೆಯಿಂದಲೇ ದೊರೆಯುತ್ತದೆ. ಆ ಶಾಂತಿಯನ್ನು ಅಖಂಡವಾಗಿಟ್ಟುಕೊಂಡು ಪ್ರಪಂಚ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.